ಈ ಒಂದು ವರ್ಕ್ಶಾಪ್ ಏನಿದೆ, ಒಂದು ದಿನದ ವರ್ಕ್ಶಾಪ್ ಹೊಸಬರಿಗೆ, ಒಂದಷ್ಟು ಜನ ಹೊಸ ಉತ್ಸಾಹಿಗಳಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಭಾಗವಹಿಸೋದಕ್ಕೆ ಅಂದ್ರೆ ಜಾಯಿನ್ ಆಗೋದಕ್ಕೆ ಹೇಗಿರುತ್ತೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ ಗುರು ಸರ್ ಹೇಳಿದಾಗ, ಅಫ್ಕೋರ್ಸ್ ಐ ಕ್ಯಾನ್ ಸೇ ನೋ ಟು ಗುರು ಸರ್. ಇದೊಂದು ಬಹಳ ಒಳ್ಳೆ ಇನಿಷಿಯೇಟಿವ್ ಅಂಡ್ ವಿತೌಟ್ ಎಕ್ಸ್ಪೆಕ್ಟೇಷನ್. ನಾನು ಆಕ್ಚುಲಿ ಪೋಸ್ಟ್ ನೋಡಿದ್ದೆ ಸರ್, ಬಟ್ ಈ ಒಂದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ದು ನಂಗೆ ತುಂಬಾ ಖುಷಿ ಆಯ್ತು. ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದಾಗಿಂದ ಹಿಡಿದು ಬಿಗ್ ಬಾಸ್ ಜರ್ನಿ ಆಗಿರ್ಬೋದು, ಒಂದಷ್ಟು ಒಂದು ಅರ್ಧ ಗಂಟೆ ಕಾಲ ಸ್ಟೂಡೆಂಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡಿದ್ದು ನನಗೆ ಒಂದಷ್ಟು ಮೆಲ್ಕ್ ಹಾಕೋ ಹಾಗಾಯ್ತು. ವೆಲ್, ಈ ಒಂದು ಇನಿಷಿಯೇಟಿವ್ ಮುಂದೆ ಕೂಡ ಇದೇ ರೀತಿ ನಡೀಲಿ ಸರ್. ಅಂಡ್ ಜಿ ಅಕಾಡೆಮಿ ಏನಿದೆ, ಕ್ಲಾಸಸ್ ಇದೆ, ಅದ್ರ ಮೂಲಕ ಕೂಡ ಹೊಸ ಹೊಸ ಏನು ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರಗಳಿಗೆಲ್ಲ ಕ್ಲಾಸಸ್ ಕೊಡುವಂತ ಒಂದು ಇನಿಷಿಯೇಟಿವ್ ನಡೀತಾ ಇದೆ. ಸೊ ಗಿರಿ ಸರ್ ಕೂಡ ಇದ್ದಾರೆ, ವಂಡರ್ಫುಲ್ ಡೈರೆಕ್ಟರ್, ವಂಡರ್ಫುಲ್ ಆಕ್ಟರ್. ಸೊ ಇವ್ರ ಜೊತೆ ಅಸೋಸಿಯೇಟ್ ಆಗಿರೋದು, ನಾನು ರಾಮರಸದಲ್ಲಿ ಆಕ್ಟ್ ಮಾಡ್ತಿರೋದು, ನನಗೆ ಪರ್ಸನಲಿ ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅಂಡ್ ಈ ಒಂದು ಇನಿಷಿಯೇಟಿವ್ಗೆ ಮುಂದೆ ಕೂಡ ಇದೇ ರೀತಿ ಕಂಟಿನ್ಯೂ ಮಾಡ್ತಾರೆ ಸರ್. ಹೊಸ ಹೊಸ ಆಕ್ಟರ್ಸ್ ಗಳಿಗೆ ಒಂದು ಒಳ್ಳೆ ವೇದಿಕೆಯನ್ನ ಕಲ್ಪಿಸ್ಕೊಡಿ. ಡೆಫಿನೆಟ್ಲಿ ನಾನು ನನ್ನ ಕರಿಯರ್ನ ಸ್ಟಾರ್ಟ್ ಮಾಡಿದಾಗ ನಾನು ಆಗ್ಲೇ ಹುಡುಗರ ಹತ್ರ ಶೇರ್ ಮಾಡ್ತಿದ್ದೆ. ನನ್ನ ಫಸ್ಟ್ ಸೀರಿಯಲ್ ಅಲ್ಲಿ ನಾನು ಆಕ್ಟ್ ಮಾಡಿದ್ದು ಫಸ್ಟ್ ಎಪಿಸೋಡ್ ಇವತ್ತಿಗೂ ನೋಡಿದ್ರೆ ನನಗೆ ನಗು ಬರುತ್ತೆ. ಅದಾದ ನಂತರ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗ್ತಾ ಕಲ್ತ್ಕೊಂಡ್ ಬಂದಿದ್ದು, ಸೀನಿಯರ್ಸ್ ಆಕ್ಟರ್ಸ್ ನ ನೋಡಿ ಅವರ ಆಕ್ಟಿಂಗ್ ಮೂಲಕ ನೋಡಿ ಕಲ್ತ್ಕೊಂಡ್ ಬಂದಿದ್ದು. ಸೊ ನಮ್ಗೆ ವೇದಿಕೆ ಅವಾಗ ಇರ್ಲಿಲ್ಲ. ಸೊ ಇಂಥ ಒಂದು ವೇದಿಕೆ ಇದ್ದಾಗ ದಯವಿಟ್ಟು ಎಲ್ಲರೂ ಬಂದು ಯುಟಿಲೈಸ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನಿಮ್ಮ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ಸರ್ ಕೂಡ ಇದ್ದಾರೆ, ಅವರು ತುಂಬಾ ಚೆನ್ನಾಗಿ ಕ್ಲಾಸಸ್ ತಗೋತಾ ಇದ್ರು, ನಾನು ನೋಡಿದೆ. ಅಫ್ಕೋರ್ಸ್ ಎಸ್, ಆಲ್ ದ ಬೆಸ್ಟ್ ಟು ಆಲ್ ದಿ ಸ್ಟೂಡೆಂಟ್ಸ್, ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಎಲ್ಲರಿಗೂ. ಐ ಹೋಪ್ ನಿಮ್ ಜೊತೆ ನಾನು ಇಂಟ್ರಾಕ್ಟ್ ಮಾಡಿದ್ದು ನಿಮ್ಗೆ ಕೂಡ ಹೆಲ್ಪ್ ಆಯ್ತು ಅಂತ. ಸೊ ಥ್ಯಾಂಕ್ ಯು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಬಂದಿರೋದಕ್ಕೆ. ಥ್ಯಾಂಕ್ ಯು ಸರ್. ಈ ಒಂದು ಇಂಟ್ರಾಕ್ಷನ್ ಇಂದ ನನಗೂ ಕೂಡ ಡೆಫಿನೆಟ್ಲಿ ಹೆಲ್ಪ್ ಆಯ್ತು. ಒಂದಷ್ಟು ನನಗೆ ಮುಂಚೆನೂ ವೇದಿಕೆಗಳಲ್ಲಿ ಮಾತಾಡೋದಕ್ಕೆ ತುಂಬಾ ಹೆದರ್ತಿದ್ದೆ. ಈ ಒಂದು ಅದನ್ನು ಓವರ್ಕಮ್ ಮಾಡಿದ್ದು ಓನ್ಲಿ ಅಂದ್ರೆ ನಾನು ಒಂದು ಬಿಗ್ ಬಾಸ್ ವೇದಿಕೆಯಿಂದ, ಈ ರೀತಿ ಒಂದು ಅವಕಾಶಗಳಿಂದ, ಇಂಥ ಒಂದು ಅವಕಾಶಗಳು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ದೆನ್ ಥ್ಯಾಂಕ್ ಯು ಅಷ್ಟೇ. ನಿಮ್ಮ ಅನುಭವ ಹೇಳಿ. ಇಲ್ಲ, ಇದು ಅಂದ್ರೆ ಯಾವಾಗಿಂದ ಜಿ ಅಕಾಡೆಮಿ ಶುರುವಾಗಿತ್ತು ಅವಾಗಿಂದಲೂ ನಾನು ಇಲ್ಲಿ ಆಸ್ ಫ್ಯಾಕಲ್ಟಿ ಮೆಂಬರ್ ಆಗಿ, ಆಮೇಲೆ ಉಳಿದ ಕೋಆರ್ಡಿನೇಟರ್ ಆಗಿಕೊಂಡು ಬೇರೆ ಬೇರೆ ಅಂದ್ರೆ ಯಾವುದೋ ಒಂದು ಪೊಸಿಷನ್ ಇಲ್ಲ, ಬಟ್ ಒಂದು ನಿರ್ದಿಷ್ಟವಾದ ಪಾತ್ರ ಇಲ್ಲದೆ ಎಲ್ಲ ಪಾತ್ರಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ಸೊ ಇಲ್ಲಿ ಕೊನೆಗೆ ಅವ್ರಿಗೇನು ನಾವು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾ ಇದ್ವಿ, ಆಗಲೂ ನಾವೇ ಡೈರೆಕ್ಟ್ ಮಾಡ್ತಾ ಇದ್ದೆ. ಈಗ ಅದು ಶಾರ್ಟ್ ಫಿಲ್ಮು ಕಳೆದ ಬ್ಯಾಚಿಂದಾಗಿ ದೊಡ್ಡ ಫಿಲ್ಮ್ ಆಗಿ ರೂಪುಗೊಳ್ಕೊಂಡು ಏನು ಅಂದ್ಕೊಂಡಿದ್ವಿ ದಟ್ ಒಂದು ಇನ್ಸ್ಟಿಟ್ಯೂಟ್ ಆಗಿ ಹುಡುಗರು ಬಂದು ಸೇರ್ಕೊಂಡ್ರೆ ಕೊನೆಗೆ ಅವ್ರಿಗೆ ಹೊರಗಡೆ ಹೋಗ್ಬೇಕಾದ್ರೆ ಬರೀ ಒಂದು ಡಿಗ್ರಿ ಕೊಡೋದಕ್ಕಿಂತ ಹೆಚ್ಚಾಗಿ ಒಂದು ಫಿಲ್ಮ್ ಮಾಡಿ ಕೊಡಬೇಕು ಅನ್ನೋದು ಅದು ಕಳೆದ ಬ್ಯಾಚಿಂದ ಸಾರ್ಥಕವಾಗ್ತಾ ಇದೆ. ಸೊ ಇನ್ನು ಮುಂದೆ ಕೂಡ ಅದು ಹೋಗಬೇಕು ಅನ್ನೋ ಲಕ್ಷಣದಲ್ಲಿ ಇದು ನೀವು ನಂತರದ ಬ್ಯಾಚ್. ಸೊ ಅದು ಹೆಚ್ಚಿನ ಜವಾಬ್ದಾರಿ ನಮ್ಮ ಮೇಲಿದೆ. ಯಾಕಂದರೆ ನಾವೊಂದು ಅನ್ರಿಯಲೈಸೇಬಲ್ ಎಕ್ಸ್ಪೆಕ್ಟೇಷನ್ ಹುಟ್ಟಾಕಿ ಅದನ್ನ ಮುಟ್ಟಕ್ಕೆ ನಾವೇ ಹರಸಾಹಸ ಪಡ್ತಾ ಇದ್ವಿ. ಅಂಡ್ ಹೋಗ್ತಾ ಅದು ಜಾಸ್ತಿ ಆಗ್ತಾ ಇರುತ್ತೆ. ರೀಸೆಂಟ್ ಆಗಿ ನೀರಜ್ ಚೋಪ್ರಾ ಬೆಳ್ಳಿಗೆ ಎತ್ಬಿಟ್ಟ, ನಮಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾಕಂದ್ರೆ ಆ ಮನುಷ್ಯನೇ ಅವನ ಲೆವೆಲ್ನ ಯಾವ ಮಟ್ಟಕ್ಕೆ ಏರಿಸ್ಬಿಟ್ಟ ಅಂದ್ರೆ ಗೋಲ್ಡ್ ಬಿಟ್ಟು ಇನ್ನೇನು ಕಡಿಮೆ ಬರೋಕ್ಕಾಗೋದೇ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಈ ಹೊಸ ಬ್ಯಾಚು ಸ್ವಲ್ಪ ಭಯದ ಬ್ಯಾಚ್ ನಮಗೆ. ಯಾಕಂದ್ರೆ ಇನ್ನು ಏನೇ ಮಾಡಿದ್ರು ಕೂಡ ನಮ್ಮ ಹಿಂದಿನ ಬ್ಯಾಚ್ಗಿಂತ ನಾವು ಹೆಚ್ಚಿನ ಮಾಡಬೇಕು ಅನ್ನೋದು ಆಸ್ ಅಕಾಡೆಮಿಯಾಗಿ ನಮ್ಮ ಮೇಲೆ ನಾವೇ ಹಾಕೊಂಡಿರುವ ಒತ್ತಡ ಆಗಿದೆ. ಸೊ ಆ ಒತ್ತಡ ನಮ್ಮ ಮೇಲೆ ಹಾಕಿ ನಮ್ಮನ್ನ ಆನ್ ದ ಟೋಸ್ ಇಟ್ಟು ಇನ್ನೂ ಹೆಚ್ಚಿನ ಶ್ರಮಿಸ್ಲಿಕ್ಕೋಸ್ಕರ ಬಂದಂಥ ಎಲ್ಲ ಹೊಸ ಹುಡುಗ ಹುಡುಗಿಯರಿಗೂ ವಂದನೆಗಳು, ಧನ್ಯವಾದಗಳು. ಮತ್ತು ಯಾವತ್ತು ಮಾಧ್ಯಮಿಕರು ನಮ್ಮ ಜೊತೆಗೆ ಇದ್ರಿ, ಇನ್ನು ಮುಂದೆ ಕೂಡ ನಮ್ಮ ಎಲ್ಲ ಪ್ರಯತ್ನಗಳನ್ನು ಹೀಗೆ ಬೆನ್ತಟ್ಟಿ ಶ್ಲಾಘಿಸ್ತೀರಿ ಅಂತ ಕೇಳ್ಕೊತೇನೆ. ಥ್ಯಾಂಕ್ ಯು.
ಇಷ್ಟು ಮೀಡಿಯಾದೊಂದಿಗೆ ಇಷ್ಟು ಕ್ಯಾಮ್ರಾದೊಂದಿಗೆ ಫಸ್ಟ್ ಟೈಮ್ ನಾನು ಮಾತಾಡ್ತಾ ಇರೋದು. ಸೊ ಇವತ್ತು ಗ್ರ್ಯಾಟಿಟ್ಯೂಡ್ ಹೇಳಬೇಕು ಅಂತ ಅನಿಸ್ತಾ ಇದೆ. ನಾನು ನನ್ನ ತಂದೆ ತಾಯಿ ದೇವರಿಗೆ ಹಾಗೂ ನಮ್ಮ ಗುರುಗಳಿಗೆ ಎಲ್ಲರಿಗೂ ನಾನು ಗ್ರ್ಯಾಟಿಟ್ಯೂಡ್ ಹೇಳ್ತೀನಿ. ಹಾಗೂ ನಾನು ಇಷ್ಟೆಲ್ಲ ಬೆಳೆಯೋದು ಕಾರಣ ನನಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕೊಟ್ಟಂಥ ಒಂದು ಶಿಕ್ಷಣ. ಅಲ್ಲಿಂದ ನಾನು ಒಬ್ಬ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಆಗಿ ಭಾಳಷ್ಟು ಕಲಿತಾ ಬಂದೆ. ಸೊ ಗುರು ಸರ್ ನನಗೆ ಒಂದು ಅವಕಾಶ ಕೊಟ್ಟರು. ಶರತ್ ಅವರು ನಿಮ್ಗೆ ಟೀಚಿಂಗ್ ತುಂಬ ಚೆನ್ನಾಗಿದೆ, ಯಾಕೆ ಇಲ್ಲಿ ಬರೋಂಥ ಮಕ್ಕಳಿಗೆ ಟೀಚಿಂಗ್ ಹೇಳ್ಬಾರ್ದು ಅಂತ. ಸೊ ಅವಾಗ ನಾನು ಪ್ರತಿಯೊಂದು ಬ್ಯಾಚಲ್ಲೂ ಮಧ್ಯದಲ್ಲಿ ಬಂದು ಮೈಂಡ್ ಫಿಟ್ನೆಸ್ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದೆ. ಒಬ್ಬ ಹೀರೋ ಆಗಬೇಕು ಅಂದರೆ, ಡೈರೆಕ್ಟರ್ ಆಗಬೇಕು ಅಂದರೆ 6 ಪ್ಯಾಕ್ ಇರೋದ್ರಿಂದ ಅವ್ನು ಹೀರೋ ಆಗಲ್ಲ, ಮೈಂಡ್ ಫಿಟ್ ಆಗಿರೋದ್ರಿಂದ ಹೀರೋ ಆಗ್ತಾನೆ ಅನ್ನೋದು ನನ್ನ ಕಾನ್ಸೆಪ್ಟಲ್ಲಿ ನಾನು ಟ್ರೈನಿಂಗ್ ಕೊಟ್ಟೆ. ತುಂಬ ಜನಕ್ಕೆ ಇಷ್ಟ ಆಯಿತು. ಸೊ ಅದರಲ್ಲಿ ಗುರು ಸರ್ ಒಂದು ಮಾತು ಹೇಳಿದ್ರು, ಶರತ್ ನಾವು ಈ ಥರ ಏನೋ ಹೊಸದಾಗಿ ಮಾಡ್ಬೇಕಂತಿದೀವಿ, ನಿಮ್ದು ಏನಾದರೂ ಐಡಿಯಾಸ್ ಇದ್ರೆ ಹೇಳಿ ಅಂತ. ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಕನಸು ಅನ್ನೋದು ಎಲ್ಲರಿಗೂ ಇರುತ್ತೆ. ಸೊ ನಾವು ಹೀರೋ ಅಂತಂದೇಳಿ ಕನ್ನಡಿಯಲ್ಲಿ ನೋಡ್ಕೋಬೇಕಂತ ನಮಗೂ ಅನಿಸ್ತಾ ಇರುತ್ತೆ, ಡೈರೆಕ್ಟರ್ ಅಂತ ಅನಿಸ್ತಾ ಇರುತ್ತೆ. ಬಟ್ ಆ ಕನಸಿಗೆ ಒಂದು ರೆಕ್ಕೆ ಕೊಡೋದಕ್ಕೆ ಯಾರೂ ಇರೋದಿಲ್ಲ. ಸೊ ನಾವು ನಂಬರ್ 1 ಹೆಂಗಿದ್ರು ತಲುಪಿಡ್ತೀವಿ, ಬಟ್ ನಂಬರ್ 1 ಅಲ್ಲಿ ಉಳಿಯಲ್ಲ. ನಂಬರ್ 1 ಅಲ್ಲಿ ಉಳಿಯೋದಕ್ಕೆ ಗುರು ಬೇಕಾಗಿರ್ತಾರೆ, ತರಬೇತಿ ಬೇಕಾಗಿರುತ್ತೆ. ಅವ್ರು ಮಾತ್ರ ನಂಬರ್ 1 ಅಲ್ಲಿ ಉಳಿತಾರೆ. ಅವರು ಗಾಡ್ ಆಫ್ ಕ್ರಿಕೆಟರ್, ಗಾಡ್ ಆಫ್ ಸಿನಿಮಾ ಈ ರೀತಿ ಅಂತ ಅನಿಸ್ಕೊಂತಾರೆ, ಟೈಟಲ್ ತಗೊಂತಾರೆ. ಸೊ ಇವತ್ತು ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಮೀಡಿಯಾಗಳು ಎಷ್ಟೆಲ್ಲ ಇವತ್ತು ನಿಜಾನು ಸುಳ್ಳಾಗ್ತಾ ಇದೆ, ಸುಳ್ಳು ನಿಜ ಆಗ್ತಾ ಇದೆ. ಹಾಗಾಗಿ ಒಬ್ಬರಿಗೆ ಈ ವೇದಿಕೆ ಮುಖಾಂತರ ಹೇಳೋದಕ್ಕೆ ನಾನು ಇಷ್ಟಪಡೋದು ಏನು ಅಂತಂದು ಹೇಳಿದ್ರೆ, ಏನೋ ಒಂದು ನಿರ್ಧಾರ ಮಾಡ್ಬೇಕಾದ್ರೆ ಒಂದು ಹಳೆ ಹಾಡನ್ನೋದು ಬರುತ್ತೆ. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವ ತಿಳಿಯುವುದು ಅಂತ. ಸೊ ಯಾವುದೇ ಡಿಸಿಷನ್ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಬೇಡಿ. ಸೊ ಬನ್ನಿ, ಕುತ್ಕೊಳ್ಳಿ, ಮಾತಾಡಿ. ಅದು ಜಿ ಅಕಾಡೆಮಿ ಆಗಿರಲಿ, ಒಂದು ಸಿನಿಮಾ ಆಗಿರಲಿ, ಯಾಕಂದ್ರೆ ಎಲ್ಲರ ಕನಸು ಇಲ್ಲಿ ಇರುತ್ತೆ. ಸೊ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನಿರ್ಧಾರ ಮಾಡೋದಕ್ಕಾಗಲ್ಲ. ಸೊ ತುಂಬಾ ಅದ್ಭುತವಾಗಿ ಈ ಅಕಾಡೆಮಿಯನ್ನ ಕಟ್ಟಿದ್ದಾರೆ, ತುಂಬಾ ಶ್ರಮ ಪಟ್ಟಿದ್ದಾರೆ. ಸೊ ನಿಧಾನಿಸಿ ಯೋಚಿಸಿ ನೋಡಿ, ನಿಮಗೆ ಇದರ ನಿಜ ಏನು ಅಂತ ತಿಳಿಯುತ್ತೆ ಹೊರತು. ಸೊ ನನ್ನ ಉದ್ದೇಶ ಇಷ್ಟ ಸ್ನೇಹಿತರೆ, ಮಧ್ಯಮ ವರ್ಗದವ್ರು ಬೆಳಿಬೇಕು, ಬಡ ವರ್ಗದವರು ವೇದಿಕೆ ಮೇಲೆ ಬರಬೇಕು, ಬಡ ವರ್ಗದವರು ಬೆಳ್ಳಿ ತೆರೆ ಮೇಲೆ ಬರಬೇಕು. ಈ ರೀತಿಯಾದಂಥ ಕನಸನ್ನು ಹೊತ್ತಿರುವಂತಹ ಗುರು ದೇಶಪಾಂಡೆ ಸರ್ ಅವರಿಗೆ ಒಳ್ಳೇದಾಗ್ಲಿ. ಸೊ ಇನ್ನೂ ಹೆಚ್ಚಾಗಿ ಬೆಳೀಲಿ, ಮಧ್ಯಮ ವರ್ಗದವ್ರಿಗೆ ಬೆಳೆಸ್ಲಿ, ಬಡವರಿಗೆ ಬೆಳೆಸ್ಲಿ, ರೈತರಿಗೆ ಬೆಳೆಸ್ಲಿ, ಸ್ಟೂಡೆಂಟ್ಸ್ಗಳಿಗೆಲ್ಲ ಡೆವಲಪ್ ಆಗಲಿ, ಇವರೊಂದು ಇನ್ಸ್ಪಿರೇಷನ್ ಆಗಲಿ. ಈ ರೀತಿಯಾದಂಥ ಡಿಸಿಷನ್ ಎಲ್ಲೂ ನಮಗೆ ಬೇರೆ ಇಂಡಸ್ಟ್ರಿಯಲ್ಲಿ ಸಿಕ್ಕಿಲ್ಲ ಅಂದ್ರೆ, ಅದರ ವುಡ್ XYZ ಸಿಕ್ಕಿಲ್ಲ. ಸೊ ಇವತ್ತು ನಮಗೆ ಸ್ಯಾಂಡಲ್ವುಡ್ ಅಲ್ಲಿ ನಮ್ಮ ಸರ್ ಇದನ್ನ ಡಿಸಿಷನ್ ತಗೊಂಡು ಒಂದು ಬೆಳೆಸುವಂತ ಕಾರ್ಯಕ್ರಮ ಮಾಡ್ತಿದ್ದಾರೆ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ, ಇದನ್ನ ಹೆಚ್ಚಿಗೆ ಬೆಳೀಲಿ. ಸೊ ಇಂಥ ದೊಡ್ಡ ಗಣ್ಯ ವ್ಯಕ್ತಿಗಳ ಜೊತೆಗೆ ನನಗೆ ವೇದಿಕೆ ಸಿಕ್ಕಿರೋದು ನನ್ನ ಅದೃಷ್ಟ ಅಂತಾನೆ ಹೇಳ್ತೀನಿ. ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್, ಗಾಡ್ ಅಂಡ್ ಗುರು ಸರ್ ಈ ಅಪರ್ಚುನಿಟಿ ಕೊಟ್ಟಿರೋರಿಗೆ, ಹಾಗೂ ಮೀಡಿಯಾದವರು. ಥ್ಯಾಂಕ್ ಯು ವೆರಿ ಮಚ್. ವಿಜಯ್ ಮಾತಾಡೋದ ಸರ್? ಎಲ್ರಿಗೂ ನಮಸ್ಕಾರ. ಮೊದಲು ನನ್ನ ಮುಖ್ಯವಾಗಿ ಹೇಳಬೇಕಾಗಿರೋದು ನಮ್ಮ ಗಣ್ಯರಿಗೆ, ಅಂದರೆ ನವೀನ್ನಿಂದ ಹಿಡಿದು ಕಾರ್ತಿಕ್, ಶರತ್ ಸರು, ಆಮೇಲೆ ಗಿರಿ ಸರು, ಮತ್ತು ನವೀನ್ ಅವರು. ಅಂದರೆ ಒಂದು ಪ್ಲಾನ್ ಮಾಡ್ತೀವಿ, ಏನೋ ಒಂದು ಹೊಸದಾಗಿ ಏನಾದರೂ ಒಂದು ಮಾಡಬೇಕು ಅನ್ನೋದು ಒಂದು ಪ್ಲಾನ್ ಮಾಡ್ತೀವಿ. ಅಂದರೆ ಇವತ್ತಿರೋ ಇಂಡಸ್ಟ್ರಿ ಅಂದರೆ ಈ ಒಂದು 7 ತಿಂಗಳಿಂದ ಸ್ಯಾಂಡಲ್ವುಡ್ ಸ್ವಲ್ಪ ಏನೋ ಸಿನಿಮಾಗಳು ತುಂಬ ದೊಡ್ಡ ಬಿಗ್ ಹಿಟ್ ಆಗಲಿಲ್ಲ. ಇಂಡಸ್ಟ್ರಿ ಎಲ್ಲೋ ನಾವು ಕಳೆದೋಗ್ಬಿಡ್ತಾ ಇದ್ದೀವಿ ಅನ್ನೋ, ಕನ್ನಡ ಇಂಡಸ್ಟ್ರಿ ಒಳಗಡೆ ಎಂಟ್ರಿ ಆಗೋದು ಕಷ್ಟ ಏನೋ, ಅಂದರೆ ಫೈನಾನ್ಷಿಯಲಿ ಇರ್ಬೋದು, ಪ್ರತಿಯೊಂದರಲ್ಲೂ ಇರ್ಬೋದು. ಈ ಥರದ್ರಲ್ಲಿ ಹೊಸಬರಿಗೆ ಬರೋರಿಗೆ, ಅಂದರೆ ಎಲ್ಲ ಬಿಸ್ನೆಸ್ ಅಲ್ಲೂ ಪ್ರಾಫಿಟ್ ಇರುತ್ತೆ, ಲಾಸ್ ಇರುತ್ತೆ, ಎಲ್ಲಾದ್ರೂ ಇರುತ್ತೆ. ಅದ್ರ ಕನ್ನಡ ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಏನಿರುತ್ತೆ ಅಂತಂದ್ರೆ ಭಯ ಅನ್ನೋದು ಜಾಸ್ತಿ ಇರುತ್ತೆ, ಮತ್ತು ಕಳ್ಕೊಳ್ಳೋ ಲಾಸ್ ಜಾಸ್ತಿ ಬರುತ್ತೆ. ಬಿಕಾಸ್ ಏನು ಅಂತಂದ್ರೆ ಸರಿಯಾದಂತ ಎಜುಕೇಶನ್ ಇಲ್ಲದೇನೆ ನಾವು ಸಿನಿಮಾ ಇಂಡಸ್ಟ್ರಿ ಒಳಗಡೆಗೆ ಎಂಟ್ರಿ ಆಗ್ತಾ ಇರೋರಿಗೆ ನಾನು ಪರ್ಟಿಕ್ಯುಲರ್ ಆಗಿ ಈ ಒಂದು 1 ಡೇ ವರ್ಕ್ಶಾಪ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದು. ಅಂದ್ರೆ ಸಿನಿಮಾ ಅಂತಂದ್ರೆ ಒಂದು ಏನಂದ್ರೆ ದುಡ್ಡಿರುತ್ತೆ, ಇನ್ನೊಂದು ಗ್ಲಾಮರ್ ಫೀಲ್ಡ್ ಇದು ಅನ್ನೋದೊಂದು ಆಸೆ ಇರುತ್ತೆ, ಇನ್ನೊಂದು ಯಾರಾದ್ರೂ ಅಸಿಸ್ಟೆಂಟ್ ಡೈರೆಕ್ಟರ್ ಹೋಗ್ಬಿಟ್ಟು ಏನೆಲ್ಲ ವಿಷಯಗಳನ್ನ ಅವನಿಗೆ ಸುಳ್ಳು ಹೇಳಿ ಒಂದು ಸಿನಿಮಾ ಮಾಡಕ್ ಪಾಸಿಬಲ್ ಇರುತ್ತೋ ಅದನ್ನೆಲ್ಲ ಮಾಡಿ ಕೊನೆಗೆ ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾ ಇಂಡಸ್ಟ್ರಿನ ಬೈಕೊಂಡು ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಹಿಂಗೆ ಅಂತ ಹೇಳ್ಕೊಂಡು ಹೋಗೋರೆ ತುಂಬಾ ಜನ ಸಿಗ್ತಾರೆ. ಅದನ್ನೇ ನಾವು ಇಂಡಸ್ಟ್ರಿ ಒಳಗಡೆ ಬರ್ಬೇಕಪ್ಪ ಅಂತಂದ್ರೆ ಸಾಕಷ್ಟು ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನ ಸ್ಟಡಿ ಮಾಡಿ ನಾವು ಮಾಡ್ತಾ ಇರೋ ಸಿನಿಮಾ ಯಾವ ಹೀರೋ ಮಾಡ್ತಾ ಇದೀವಿ, ಅವ್ರ ಸಿನಿಮಾ ಬಜೆಟ್ ಏನಿತ್ತು, ಅವ್ರ ಹಿಂದಿನ ಸಿನಿಮಾ ಏನು ಸ್ಕೋರ್ ಮಾಡಿದೆ, ಮುಂದೆ ಯಾವ ತರ ಬಿಸ್ನೆಸ್ ಮಾಡಬೇಕು ಅನ್ನೋದು ಏನೇನೋ ಪ್ಲಾನ್ ಮಾಡ್ಕೊಳ್ಳಲ್ಲ. ಸಿನಿಮಾ ಮುಗಿದ ಆದ್ಮೇಲೆ ಇಷ್ಟು ಬಜೆಟ್ ಆಗೋಯ್ತು ಸಿನಿಮಾಗೆ, ಇದನ್ನ ಹೆಂಗ್ ರಿಟರ್ನ್ ಮಾಡೋದು ಅನ್ನೋದೇ ಪ್ರತಿಯೊಬ್ರು ದುಡ್ಡು ಹಾಕೋರು ಯೋಚನೆ ಮಾಡ್ತಾರೆ. ಆದ್ರೆ ಕನ್ನಡ ಇಂಡಸ್ಟ್ರಿ ಹಿಂಗಿರೋದಕ್ಕೆ
ನಾನು ಹೇಳೋದೇನಂದ್ರೆ ಏನನ್ನು ತಿಳ್ಕೊಂಡು ಬರದೇ ಇರೋದೆ. ಅದರಿಂದ ನಾವು ಒಂದು ವರ್ಕ್ಶಾಪ್ ಮಾಡೋಣ, 1 ಡೇ ವರ್ಕ್ಶಾಪ್ ಮಾಡೋಣ. ಇಂಡಸ್ಟ್ರಿಯಲ್ಲಿ ಇರುವಂತ ಎಕ್ಸ್ಪರ್ಟ್ಸ್ ಬಂದ್ಬಿಟ್ಟು ಒಂದ್ ಸ್ವಲ್ಪ ಅವ್ರ ಹತ್ರ ಮಾತಾಡಿದ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ನಾಲೆಜ್ ಸಿಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಇದು 1 ಡೇ ವರ್ಕ್ಶಾಪ್ ಮಾಡಿದ್ವಿ. ಇಲ್ಲಿ ಬಂದಿರುವಂತಹ ಸ್ಟೂಡೆಂಟ್ಸ್ಗೂ ಮತ್ತು ಅದನ್ನ ಈ ಮಾಧ್ಯಮದವರ ಮೂಲಕ ನಾನು ಹೇಳಕ್ ಇಷ್ಟಪಡೋದೇನು ಅಂತಂದ್ರೆ, ಸಿನಿಮಾ ಇಂಡಸ್ಟ್ರಿ ತುಂಬಾ ಒಳ್ಳೆ ಇಂಡಸ್ಟ್ರಿ. ನಾವು 16 ಕೋಟಿಲಿ ಮಾಡಿದಂತ ಕಾಂತಾರ ಸಿನಿಮಾ 400 ಕೋಟಿ ಮಾಡುತ್ತೆ. 120 ಕೋಟಿಲಿ ಮಾಡಿದಂತ ಒಂದು KGF ಸಿನಿಮಾ 1200 ಕೋಟಿ ಮಾಡುತ್ತೆ. ಇದು ಯಾವ ಇಂಡಸ್ಟ್ರಿಯಲ್ಲೂ ಮಾಡಕ್ ಸಾಧ್ಯನೇ ಇಲ್ಲ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾತ್ರನೇ ಇಂಥ ದೊಡ್ಡ ಪಾಸಿಬಲ್ ಇರುವಂತಹದ್ದು ನಮ್ಮ ಇಂಡಸ್ಟ್ರಿಯಲ್ಲೇ ಇರೋದು. ಅದರಿಂದ ಇಲ್ಲಿ ಪಾಸಿಬಲ್ ಅವ್ರಿಗೆ ಆಗಿದೆ ಅಂತಂದ್ರೆ ನಮ್ಗೆ ಯಾಕೆ ಆಗ್ಬಾರ್ದು ಆ ಪಾಸಿಬಲ್, ನಾವ್ಯಾಕೆ ಅದನ್ನ ಮಾಡಕ್ ಆಗಲ್ಲ ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಸ್ವಲ್ಪ ಇಂಡಸ್ಟ್ರಿಗೆ ಪ್ರಿಪೇರ್ ಆಗಿ ಚೆನ್ನಾಗಿ ಒಳಗಡೆ ಹೋದ್ರೆ ತುಂಬಾ ಒಳ್ಳೇದು ಅನ್ನೋದಕ್ಕೋಸ್ಕರ ಇವತ್ತು ಸಾಕಷ್ಟು ಜನ ಸ್ಟೂಡೆಂಟ್ ಬಂದಿದ್ದಾರೆ. ನಮ್ಮ ಜಿ ಅಕಾಡೆಮಿ 2019 ಇಂದ 2024 5 ಇಯರ್ಸ್ ಇಂದ ನಾವು ಇಲ್ಲಿ ಅಕಾಡೆಮಿ ನಡೆಸ್ತಾ ಇದ್ದೀವಿ. ಇದರಲ್ಲಿ ಆಕ್ಟಿಂಗು, ಡೈರೆಕ್ಷನ್ನು, ಅದ್ರ ಜೊತೆಗೆ ಆಕ್ಟಿಂಗ್ ಜೊತೆಗೆ ಬೇರೆ ಬೇರೆ ಡ್ಯಾನ್ಸು, ಫೈಟು, ಯೋಗ ಈ ಥರದ್ದನ್ನೆಲ್ಲ ಮಾಡ್ತಾ ಇದೀವಿ. ಇದನ್ನ ಕಲ್ಸ್ಕೊಂಡು ಇಲ್ಲಿವರೆಗೂ 5 ವರ್ಷ ಬರ್ತಾ ಇದೀವಿ. 10 ಬ್ಯಾಚ್ ಇಲ್ಲಿವರೆಗೂ ನಾವು ಕಂಪ್ಲೀಟ್ ಮಾಡಿದೀವಿ. ಒಂದು ಲಾಸ್ಟ್ ಇಯರ್ 2021 ಅಲ್ಲಿ ನಾವು ಒಂದು ಪ್ಲಾನ್ ಮಾಡಿದೀವಿ. ಏನು ಅಂತಂದ್ರೆ, ಇಲ್ಲಿ ಆಕ್ಟಿಂಗ್ ಅಂತ ಕಲಿಯಕ್ಕಂತ ಬರ್ತಾರೆ, ಅವ್ರ ಫ್ಯೂಚರ್ ಏನು ಅಂತ ಯೋಚನೆ ಮಾಡಿದಾಗ ಅವ್ರಿಗೊಂದು ಫ್ಯೂಚರ್ ಫಿಲಮ್ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ಅದೇ ನಾವು ಲಾಸ್ಟ್ ಒಂದು 2021 ಅಲ್ಲಿ ಸ್ಟಾರ್ಟ್ ಮಾಡಿ 22 ಅಲ್ಲಿ ರಿಲೀಸ್ ಆಯ್ತು ಪೆಂಟಗನ್ ಅಂತ. ಅದರಲ್ಲಿ ಸಾಕಷ್ಟು ಜನ ನಮ್ಮ ಅಕಾಡೆಮಿ ಹುಡುಗರು ಆಕ್ಟ್ ಮಾಡಿದ್ರು. ಅದ್ರ ಜೊತೆಗೆ ಬೇರೆ ಬೇರೆ ಹುಡುಗರೆಲ್ಲ ಆಕ್ಟ್ ಮಾಡಿದ್ರು. ಪೆಂಟಗನ್ ಅಲ್ಲಿ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋರೆಲ್ಲ ಇವತ್ತು ಬೇರೆ ಬೇರೆ ಕಡೆ ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಅದನ್ನ ಮುಂದುವರೆದ ಭಾಗ ಅಂತ ನಾವು ರಾಮರಸ ಅಂತ ಸ್ಟಾರ್ಟ್ ಮಾಡಿದ್ವಿ ಸಿನಿಮಾ. ಅದರಲ್ಲಿ ಒಂದು ಮುಖ್ಯವಾದ ಒಂದು 15 ಪಾತ್ರಗಳು ನಮ್ಮ ಸ್ಟೂಡೆಂಟ್ಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕಾರ್ತಿಕ್ ಮೇನ್ ಲೀಡ್ ಅಲ್ಲಿ ಮಾಡ್ತಾ ಇದ್ದಾರೆ ರಾಮರಸದಲ್ಲಿ. ಇದು ಅಂದ್ರೆ ಏನಾಗತ್ತೆ ಅಂತಂದ್ರೆ, ದುಡ್ಡಿರೋರು ಒಂದ್ 5 ಕೋಟಿ 6 ಕೋಟಿ ಹಾಕ್ಬಿಟ್ಟು ಅವ್ರ ಅಪ್ಪ ಸಿನಿಮಾ ಮಾಡ್ಬಿಡ್ತಾರೆ. ಈ ರಿಯಲ್ ಎಸ್ಟೇಟ್ ಓನರ್ಸ್ ಇರ್ಬೋದು, ಪ್ರೊಡ್ಯೂಸರ್ ಮಕ್ಳು ಇರ್ಬೋದು, ಪ್ರತಿಯೊಬ್ರು ಈಸಿಯಾಗಿ ಹೀರೋ ಆಗ್ತಾರೆ. ಅಂದ್ರೆ ಹೀರೋ ಆಗಷ್ಟೇ ಕೆಪಾಸಿಟಿ ಇರುವಂತ ಮಧ್ಯಮ ವರ್ಗದವರು, ನಾವು ಹೇಳ್ದಂಗೆ ಶರತ್ ಅವ್ರು ಹೇಳ್ದಂಗೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಇಂದ, ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದಾನೇ ಬಂದಿರೋನು, ಇವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರು, ಇವರು ಅಲ್ಲಿಂದಾನೇ ಬಂದಿರೋರು. ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಟ್ಯಾಲೆಂಟ್ ಇರುತ್ತೆ. ಸಿನಿಮಾದಲ್ಲಿ ಆಡಿಷನ್ಸ್ಗಳಿಗೆಲ್ಲ ಹೋಗಿ ಕೊಡ್ತಾರೆ. ಏನೋ ಒಂದು ಫ್ರೆಂಡ್ ರೋಲ್ ಸಿಗುತ್ತೆ, ಇನ್ನೆಲ್ಲೋ ಒಂದು ಜೂನಿಯರ್ ಆರ್ಟಿಸ್ಟ್ ಸಿಗುತ್ತೆ, ಈ ತರದ್ದು ರೋಲ್ಗಳೇ ಸಿಗುತ್ತೆ. ಆದ್ರೆ ಹೀರೋ ಆಗೋದು ಯಾವಾಗ? ನಾನು ಮಿಡ್ಲ್ ಕ್ಲಾಸ್ ಇಂದ ಬಂದಿದ್ದೀನಿ, ನಾನು ಯಾವಾಗ ಹೀರೋ ಆಗೋದು ಅಂತ ತುಂಬಾ ಜನರು ಕನಸಿರುತ್ತೆ. ನಾನು ಒಬ್ಬ ಹೀರೋ ಹೇಳ್ತಾ ಇದೀನಿ, ಹೀರೋಯಿನ್ ಹೇಳ್ತಾ ಇದೀನಿ, ಡೈರೆಕ್ಟರ್ ಹೇಳ್ತಾ ಇದೀನಿ, ಎಲ್ರಿಗೂ ಹೇಳ್ತಾ ಇದೀನಿ. ಮಿಡ್ಲ್ ಕ್ಲಾಸ್ ಇಂದ ಬಂದಿರೋರು ಹೀರೋ ಆಗ್ಲೇಬೇಕು ಅಂತ ಅಂದ್ರೆ ಗುರು ದೇಶಪಾಂಡೆ ಹತ್ರ ಬನ್ನಿ, ನಾನು ಹೀರೋ ಮಾಡ್ತೀನಿ ನಿಮ್ಮನ್ನ ಡೆಫಿನೆಟ್ ಆಗಿ. ಆದ್ರೆ ನಿಜ ಇದನ್ನೇನಂದ್ರೆ ಒಂದು ಬ್ಯೂಟಿಫುಲ್ ಆದಂತ ಒಂದು ಕನ್ಸ್ಟ್ರಕ್ಟ್ ಮಾಡಿದ್ವಿ. 6 ಮಂತ್ಸ್ ಆಕ್ಟಿಂಗ್ ಟ್ರೈನಿಂಗ್ ಅಂತ ಒಂದು ಕೋರ್ಸ್ ನ ಡಿಸೈನ್ ಮಾಡಿದ್ವಿ. ಅದರಲ್ಲಿ ಏನಂದ್ರೆ 3 ತಿಂಗಳು ನಾವು ಅವ್ರನ್ನ ಟ್ರೈನ್ ಮಾಡ್ತೀವಿ, ನಾವೇ ಅವ್ರನ್ನ ಟ್ರೈನ್ ಮಾಡ್ತೀವಿ ಎಲ್ಲಾ ರೀತಿಯಲ್ಲೂ. ನಮ್ಮ ಸ್ಕ್ರಿಪ್ಟ್ ಗೆ ಏನ್ ಬೇಕು ಅದನ್ನ ಅವ್ರನ್ನ 3 ಮಂತ್ಸ್ ಅವ್ರನ್ನ ಟ್ರೈನ್ ಮಾಡ್ತೀವಿ. ಅದಾದ್ಮೇಲೆ 3 ಮಂತ್ಸ್ ಒಂದು ಫ್ಯೂಚರ್ ಫಿಲಮ್ ಮಾಡ್ತೀವಿ. ಈ ರಾಮರಸ ಫ್ಯೂಚರ್ ಫಿಲ್ಮ್ ನ ಗಿರಿ ಸರ್ ಮಾಡ್ತಾ ಇದ್ದಾರೆ. ಇವಾಗ 4ನೇ ಪ್ರೊಡಕ್ಷನ್ ನಮ್ದು ಜಿ ಸಿನಿಮಾಸ್ದು. ಇವಾಗ ನೆಕ್ಸ್ಟ್ ಇನ್ನೊಂದು 5ನೇ ಪ್ರೊಡಕ್ಷನ್ ಶುರು ಮಾಡ್ತೀವಿ. ಅದನ್ನ ಒಬ್ರು ಡೈರೆಕ್ಟರ್ ಮಾಡ್ತಾರೆ, ಕನ್ನಡದಲ್ಲಿರುವಂತ ಒಬ್ರು ಡೈರೆಕ್ಟರ್ ಮಾಡ್ತಾರೆ. ಯಾರೆಲ್ಲ ಮಧ್ಯಮ ವರ್ಗದಲ್ಲಿ ಇದ್ದೀರಾ, ನಾನು ಹೀರೋ ಆಗ್ಲೇಬೇಕು, ನನ್ನ ಹತ್ರ ಅಷ್ಟು ಟ್ಯಾಲೆಂಟ್ ಇದೆ ಅನ್ನೋರು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವ್ರನ್ನ ಇಟ್ಕೊಂಡು ನೆಕ್ಸ್ಟ್ ಪ್ರೊಡಕ್ಷನ್ ಅಲ್ಲಿ ಅವ್ರಿಗೊಂದು ಸಿನಿಮಾ ಮಾಡ್ಬೋದು. ದಯವಿಟ್ಟು ಇದನ್ನ ನೋಡೋರು ಹೇಳ್ತಾ ಇದ್ದೀನಿ, ಫ್ರೀ ಇರೋದಿಲ್ಲ, ಇದಕ್ಕೊಂದು ಸ್ವಲ್ಪ ಕಾಸ್ಟ್ ಇರುತ್ತೆ. ಕಾಸ್ಟ್ ನಾ ಹಿಂಗೆ ಹೇಳ್ತೀನಿ ಅಂತಂದ್ರೆ, ನಮ್ ನಮ್ಮ ಲೈಫ್ ಅಲ್ಲಿ ತುಂಬಾ ಒಂದು ಡ್ರೀಮ್ ಇರುತ್ತೆ. ನಾನು ಒಬ್ಬನಿಗೆ ಏನಾಗ್ಬೇಕಪ್ಪ ಅಂದ್ರೆ, ನಾನು ಡಾಕ್ಟರ್ ಆಗ್ಬೇಕು ಅನ್ನೋ ಒಂದು ಡ್ರೀಮ್ ಇರುತ್ತೆ. ಅವ್ನು ಹೋಗ್ಬಿಟ್ಟು 5 ವರ್ಷ MBBS ಮಾಡ್ತಾನೆ, 2 ವರ್ಷ MD ಮಾಡ್ತಾನೆ. ಇದಕ್ಕೆ ಅವನಿಗೆ ಒಂದು ಮಿನಿಮಮ್ ಒಂದು 75 ಲಕ್ಷ 1 ಕೋಟಿ ಅಷ್ಟು ಖರ್ಚಾಗುತ್ತೆ. ಅದಾದ್ಮೇಲೆ ಅವ್ನು ಡಾಕ್ಟರ್ ಆಗ್ತಾನೆ. ನಾವು ರೋಡಲ್ಲಿ ಹೋಗ್ಬಿಟ್ಟು ಒಂದು ಪೆಟ್ಟಿ ಶಾಪ್ ಇಡಬೇಕಂತಂದ್ರೆ ಮಿನಿಮಮ್ ಇವತ್ತು ಒಂದು 5 ಲಕ್ಷ ಬೇಕು. ಅಂದ್ರೆ ಹೋಲ್ ಲೈಫ್ ನಾನು ಒಬ್ಬ ಹೀರೋ ಆಗ್ಬೇಕು ಅಂತಂದ್ರೆ ಅದಕ್ಕೊಂದ್ ಸ್ವಲ್ಪ ನಾವು ಎಕ್ಸ್ಪೆನ್ಸಿವ್ ಮಾಡ್ಲೇಬೇಕಾಗತ್ತೆ. ಆ ಎಕ್ಸ್ಪೆನ್ಸಿವ್ ಇರುತ್ತೆ. ಆ ಎಕ್ಸ್ಪೆನ್ಸಿವ್ ನ ಸ್ವಲ್ಪ ಇಟ್ಕೊಂಡು ನಾವು ಅವ್ರನ್ನ ಫ್ಯೂಚರ್ ಫಿಲಮ್ ಅಲ್ಲಿ ಹೀರೋ ಆಗಿ, ಡೈರೆಕ್ಟರ್ ಆಗಿ ಮಾಡ್ತಾ ಇದೀವಿ. ಆ ತರ ಆಸೆಗಳು ಇರೋರಿಗೆ, ಏನೂ ನಾಲೆಜ್ ಇಲ್ಲದೆ ಸಿನಿಮಾ ಇಂಡಸ್ಟ್ರಿ ಒಳಗಡೆ ಹೋಗದೆ ಒಂದ್ ಸ್ವಲ್ಪ ಕಲ್ತ್ಕೊಂಡು ಇಂಡಸ್ಟ್ರಿ ಒಳಗಡೆ ಹೋಗೋಣ ಅನ್ನೋದಕ್ಕೋಸ್ಕರ ನಾವು ಈ ಮೀಟ್ ಮಾಡ್ತಾ ಇದೀವಿ. ಸಾಕಷ್ಟು ಜನ ಸ್ಟೂಡೆಂಟ್ಸ್ ಬಂದಿದ್ದಾರೆ. ನಾನು ಖುಷಿ ಆಗ್ತಾ ಇರೋದೇನು ಅಂತಂದ್ರೆ, ನಾವು ಒಂದು 1 ವೀಕ್ ಮಾತ್ರ ಇದನ್ನ ಮಾಡ್ತೀವಿ ಅಂತ ಬಿಫೋರೇ ರಿಲೀಸ್ ಅಂದ್ರೆ ಒಂದು ಪ್ರಮೋಷನ್ ಮಾಡಿದ್ವಿ. ಅಂದ್ರೆ ಒಂದು 1 ವೀಕ್ ಬಿಫೋರ್ ಮಾಡಿದ್ವಿ. ಅಂದ್ರೂ ಒಂದು 50 ಜನ ಸ್ಟೂಡೆಂಟ್ ಬಂದಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಅವರೆಲ್ಲ ಕಲ್ತ್ಕೊಂಡು ಹೋಗ್ಬೇಕಂತ ಇಂಡಸ್ಟ್ರಿಗೆ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ.
ನಿಮ್ಮ ಮೂಲಕ ಇವತ್ತು ಕನ್ನಡ ಇಂಡಸ್ಟ್ರಿ ಇನ್ನೂ ಮೇಲೆ ಗ್ರೋತ್ ಆಗಬೇಕು ಅಂತಂದ್ರೆ ಮೀಡಿಯಾ ಸಹಾಯ ಇಲ್ಲದೆ ಚಾನ್ಸೇ ಇಲ್ಲ. ಅದರಿಂದ ನಿಮ್ಮೆಲ್ಲರೂ ಕೇಳ್ಕೊಳ್ಳೋದೇನಂದ್ರೆ ಹೊಸದಾಗಿ ಬರ್ತಾ ಇರುವಂಥ ಸ್ಟೂಡೆಂಟ್ಸ್ಗೆ ಮತ್ತು ಇಂಡಸ್ಟ್ರಿಗೆ ಬರ್ತಾ ಇರುವಂಥವ್ರಿಗೆ ಹೆಚ್ಚು ಸಪೋರ್ಟ್ ಮಾಡಿ ಮತ್ತು ಅವ್ರನ್ನೆಲ್ಲರೂ ಸ್ವಲ್ಪ ಎಜುಕೇಶನ್ ಮಾಡ್ಕೊಂಡು ಬನ್ನಿ ಅಂತ ನಿಮ್ಮ ಮೂಲಕ ಹೋಗ್ಲಿ. ಅವಾಗ ನಾವೆಲ್ಲ ಬೆಟರ್ ಇಂಡಸ್ಟ್ರಿನ ನಾವು ನೋಡ್ಬೋದು. ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಬಿಕಾಸ್ ಏನಂದ್ರೆ ಕನಸು ಕಾಣೋದು ಒಬ್ಬ ಈಸಿ, ಆದರೆ ಆ ಕನಸಿಗೆ ಪ್ರತಿಯೊಬ್ಬರು ಸಾಥ್ ಕೊಡೋದು ತುಂಬಾ ದೊಡ್ಡ ವಿಷಯ. ಅವರು ತುಂಬಾ ಇಂಪಾರ್ಟೆಂಟು. ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ. ಥ್ಯಾಂಕ್ ಯು.